ಕಡೆ ಸಾಲಿ ದಿನ ಇದ್ದು ಅಲ್ರಿಪ್ಪ. ಇವತ್ತು ಸೈನ್ಸ್ ಅದ, ಇವತ್ತು ಸೈನ್ಸ್ ಸೈನ್ಸ್ದಾಗ ಇಸುದು ಬಾಳ ಜಡ ಅದ. ಬಾಳ ಜಡ ಆದ್ರಿಪ್ಪ. ಕರೆಂಟ್ ಸುತ್ತು ಕಡೆ ಅದ, ಜೋಪಾನದಿಂದ ಹೋಗ್ಲಿ. ಹೌದಲ್ರಿಪ್ಪ. ಇರಬೇಕು ಸೂಕ್ಷ್ಮ
ಒರೇ ಬಂದು ಲಾಯನ್ ಹಾಲ್ ಮೇಲೆ ತಗೊಂಡು ನುಡಿ ಹಾಡಿದ್ರು. ಹೌದು ಲಾಯನ್ ಬಂದ ಮೇಲೆ ಈಗ ಚಾಲು ಆಗಿತ್ತು. ಹೌದು ಈ ಟ್ರಾಕ್ ಕಣ್ಣು ಹೋಗುದು ಕಣ್ಣಾಗ ಮಣ್ಣು ಹೋಗುದು ನೋಡಿ ಗೌಡ. ಯಾಕ್ರಿ ನೋಡ್ರಿ ಅಟ್ ಮಾಡ್ತಾರ ಪಾಕಿಸ್ತಾನದವ್ರು ಇದ್ದಂಗ ಅವರು. ಯಾಕ್ರಿ ನೋಡ್ರಿ ಭಕ್ತ ಅನ್ಬಿಡುದು ತಾಗತ್ ಗಿರಿಕೆ ಚಲೋ ಆತಲ್ಲ ಇದು ಹಾ ಬಿಡ್ರಿಪ್ಪ ಬಿಡ್ರು ಬಿಡ್ರಿ. ಹೌದು ನಡೆದಲ್ಲ ಎಲ್ಲಾ ವಿಷಯದಾಗ ನಡೆದೈತಿ. ಇವತ್ತಿನ ವಿಷಯ ನಡೆಯಂಗಿಲ್ಲ. ಹಾ ಹಾ ಇವತ್ತಿನ ವಿಷಯ ನಡೆಯಂಗಿಲ್ಲ. ಸಾಧ್ಯ ಆಗು ಮಾತಲ್ಲ. ಆಗೋದಿಲ್ಲ. ನಿನಗೆ ಹೇಳಾಕತ್ತೀನಿ ಗೌಡ ಕಳಿಸ್ಬಿಟ್ಟು ನೋಡು. ಸಾಧ್ಯ ಆಗಲ್ಲದು. ಆಗೋದಿಲ್ಲ ಅಂತ ಕೇಳಿದ್ರ ಯಾಕ್ರಿಪ್ಪ ನದಿ ಹರಿತಿರ್ಬೇಕು, ಜ್ಞಾನಿ ತಿರುಗ್ತಿರ್ಬೇಕು. ಹಾ ಬದದಂಗ ಬಾವಿ ಒಳಗೆ ಜರಿ ಬರ್ತಿತ್ತಂದ್ರ ಅದು ಬಾಯಿ ಟಿಕಾಸ್ತದ. ಹೌದಾ ಮತ್ತ ತನ್ನ ನೀರು ಸ್ಟಾರ್ಟ್ ಮಾಡಿ ಎಡದಿನ ಹೊಡೆದು ಅಲ್ಲೇ ಹತ್ರ ಹೊಡೆದತ್ರಿ. ಒಂದು ಮಾತು ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಏನ್ರಿಪ್ಪ ಅದು? ಈ ಮನುಷ್ಯ ಜನ್ಮಕ್ಕ ನಾವು ನೀವು ಬಂದಿದ್ದೇವಪ್ಪ ಅಂತಂದ್ರ ಹಾ ಭಗವಂತ ಏನು ಮಾತು ಕಲಿಸಿ ಕೊಟ್ಟಾನ ಚಾಚು ತಪ್ಪದೆ ಈ ಕೆಲಸ ಮಾಡ್ತದ ಮಾನವ. ಹೌದಾ ನಿತ್ಯ ಗಣ್ಣಾಗಿಂದ ಎದ್ದ ತಕ್ಷಣ ಎರಡು ಕಣ್ಣುಗಳ ಕೆಲಸ ಮಾಡ್ತಾವ. ಮಾಡ್ತಾವಲ್ರಿಪ್ಪ ಎದ್ದ ಬಿಡಿಯ. ಹಾಸಿಗೆ ಆಗಿಂದ ಎದ್ದ ತಕ್ಷಣ ಎರಡು ಕಾಲುಗಳ ಕೆಲಸ ಮಾಡ್ತಾವ. ಹೌದಾ ಮುಂಜಾನಿಂದ ಹಿಡಿದ ಸಂಜೆವರೆಗೆ ಪ್ರತಿ ಒಂದೊಂದು ಅವಯವಗಳಿಗೆ ಕೆಲಸದಾವ. ಕೆಲಸದವನ್ರಿಪ್ಪ. ಹೊತ್ತ ಮನೆಗೆ ಸಂಚಾನ ದುಡಿದು ಹೊತ್ತ ಮನೆಗೆ ಬಂದು ನಮ್ಮ ತಾಯಂದಿರು ಊಟಕ್ಕ ಹಾಕಿ ಗಂಗಾಳ ಮುಂದಿಟ್ಟಾಗ ಬಲಗೈ ಊಟ ಮಾಡ್ಬೇಕಾದ್ರ ಎಡಗೈ ರೊಟ್ಟಿ ಹಿಡಿದ ಸಹಾಯ ಮಾಡ್ತದ. ಮಾಡ್ತದಲ್ರಿಪ್ಪ ಉಪಕಾರ ಮಾಡ್ತದ. ಬಲಗೈ ರೊಟ್ಟಿ ಮುರ್ಕೋದವಾಗ ಎಡಗೈ ರೊಟ್ಟಿ ಹಿಡ್ತದ. ಬಲಗೈ ತೊಳ್ಕೊಳ್ಳುವಂತ ಟೈಮ್ದೊಳಗ ಎಡಗೈ ನೀರ್ ಹನಿಸ್ತದ. ನೀರ್ ಹನಿಸ್ತದ. ಹೌದು ಅರಿವಿ ತಗೊಂಡು ನಾವು ಕೈ
ಹಿಂಗ ತಿಕ್ಕುವಾಗ ಬಲಗೈ ಸಾಯಿ ಹೇಳ್ತದ ಎಡಗೈ ಹಿಂಗ ರಮಿಸಿ ಏನ್ ಹೇಳ್ತತ್ರಿಪ್ಪ? ನಾ ಊಟ ಮಾಡೋ ಮುಂದೆ ನನಗೆ ಇಂಥದೊಂದು ಉಪಕಾರ ಮಾಡಿದೆಲ್ಲ ಹೊತ್ತು ಏರ್ಬಿಡ್ದ ನೀನು ಉಪಕಾರ ತೀರಿಸ್ತೀನಿ ಗೆಳೆಯ, ಚಿಂತೆ ಮಾಡಬೇಡ, ನೀನು ಉಪಕಾರ ತೀರಿಸ್ತೀನಿ ಅಂತ ಬಲಗೈ ಹಿಂಗ ರಮಿಸ್ತೈತಿ. ಹೌದು. ಹಸಿಯಾಗಿಂದ ಎದ್ದ ತಕ್ಷಣ ಪ್ಲಾಸ್ಟಿಕ್ ತೆರಿಗೆ ತಗೊಂಡ್ರೆ ನಾವು ಹೊರಗೆ ಹೋಗ್ತೀವಿ. ಆದ ತಕ್ಷಣ ಈ ಎಡಗೈಗೆ ಬಲಗೈ ಸಹಾಯ ಮಾಡ್ತದ, ಇದು ನೀರು ಅನಿಸ್ತದ, ಇದು ಹೊಳಿತದ, ಖರ್ಚು ಮಾಡ್ತದ. ಇದಕ್ಕತ್ತಾರ ಪರೋಪಕಾರ, ಇದಕ್ಕತ್ತಾರ ಪರೋಪಕಾರ. ತನ್ನಟ್ಟಕ್ಕೆ ತಾನೇ ಜನ್ಮ ಮಾಡೋದು ಇದು ನಾಯಿ ಜನ್ಮ ಅಂತಾರೆ. ಇದು ಎದರ ಸಂಬಂಧ ಮಾತಾಡಿದ್ರಿ ಅಂತೇಳಿ ನಿಮ್ಗೆ ಸಂಶಯ ಇರ್ಬೋದು. ಇದು ಮುಂದಿನ ಪಾಯದಾಗ ಇದ್ರ ಮರ್ಮ ತಿಳ್ತದ. ಇದ್ರ ಮರ್ಮ ಮುಂದೈತಿನ ವಾನ ಸುಮ್ಮ ಸಹಜ ಚಾಲು ಆಗೈತಿ. ಈಗ ನಮ್ಮ ಮುರಳಿಂಗನವರು ಒಂದ ಮಾತಾಡಿದ್ರ ಅವರು 1700 ಮಟ್ಟ ಮನೆ ಒಳಗೆ ಯಾವುದೇ ದೇವರದ್ದು ಸಂಗಿರ್ಲಿ ಅದು ಅಮೋಕ್ಷದ ಮಾರ್ಗ ಅಂತಾರ. ಹೌದು. ಇನ್ನು ಮಾಲೇಗಾಯನ ಮಠ ಮನೆ ಒಳಗೆ ಬೇರೆ ದೇವರ ಕೆಂಚರಾಯ, ಹಿರೋಡೇಶ್ವರ ಅನೇಕ ದೇವರುಗಳದಾವ. ಯಾವುದೇ ದೇವರ ಸಂಗಿದ್ರು ಸಹಿತ ಅದು ಮಾಲೇಗರಾಯನ ಸಂಘ ಅಂತಾರಲ್ರಿಪ್ಪ. ಅದು ಮಾಲೇಗರಾಯನ ಮಾರ್ಗ ಅಂತ ಕರೀತಾರ. ಇದು ನಮಗ ಅಮೋಕ್ಷದಿಂದ ಏನದ ಮೂಲ ಬಡ್ಡಿ ಅದ. ನಮ್ಮಪ್ಪ ಅಮೋಕ್ಷದ ಮಾರ್ಗ ಅಂತಂದ್ರೆ ಏನ್ ಹರಕಾಚಿಲ್ಲ. ಹೌದು. ಮುಂದೆ 1700 ಮಠ ಮನೆಗಳದಾವ. ಮಾಲೇಗರಾಯ ಇವ್ ಮುಂದೆ 7 ತೆಲಿಗೆ ಬಂದು ಹುಟ್ಟಿದವ. ಇದಕ್ಕೆ ಮಾಲೇಗರಾಯನ ಮಾರ್ಗ ಅಂತ ಯಾಕತ್ತಾರ? ಇದು ಬುರ್ಲಿಂಗ ನನ್ನ ಸಂಶಯ. ಇದು ಮಾಲಿಂಗರಾಯನ ಮಾರ್ಗ, ಅಮೋಕ್ಷದ ಮಾರ್ಗ ಅನ್ನುವಂತಾದ. ಇದು ಮೊದಲು ದೇವ್ ಹೊಕ್ಕಿದ್ದಿಲ್ಲ. ಇದು ಈಗ ಮೊದಲು ಎಲ್ಲೇ ಇಲ್ಲಿದು. ಇದನ್ನ ಹಳ್ಳಿ ಕಡೆ ಬಂದ ಮದುವೆ ಮದ್ಕೊಂಡು ಮಾರಾದ್ರು, ಅಡಿಯಾಪ್ ಮಾರಾದ್ರು ತಂದು ಹೋಗಿಸ್ಬಿಟ್ರಿ ಇದನ್ನ ಗಾಳಿ. ಇದು ಮಧ್ಯಾಗಿನ ಜಂಪ್ ಅಂತ ಬಡ್ಕೊತಿದ್ದು. ಮಾಲಿಗರಾಯನ ಹಾಡು ಮೇಲವ್ರು ಅಮೋಕ್ಷದಿಂದ ಹಾಡ್ತಿದ್ರು, ಮಾಲಿಗರಾಯನ ಹಾಡ್ತಿದ್ರು, ಅಮೋಕ್ಷದ ಮೇಲವ್ರು ಮಾಲಿಗರಾಯನ ಹಾಡ್ತಿದ್ರು, ಅಮೋಕ್ಷದಿಂದ ಹಾಡ್ತಿದ್ರು. ಅಲ್ಲಿ ಭೇದ ಭಾವ ಇದ್ದಿದ್ದಿಲ್ಲ, ಭೇದ ಭಾವ ಹೊಟ್ಟೆ ಇದ್ದಿದ್ದಿಲ್ಲ. ಇದು ಯಾವಾಗ ಪ್ರಾರಂಭ ಆಯ್ತು ಅಂತಂದ್ರ ಹಳ್ಳಿ ಕಡೆ ಬಂದ ನಮ್ಮ ಅಡಿಯಾಪ್ ಮಾರಾಯ ಮಂದ ಕಂದರ್ನಾಯಿ ಬೀರಪ್ಪನ ಕರ್ಕೊಂಡು ಮಾರಾದ್ರದಿಂದ ಇದು ಪಂಗಡ ಹಾಕೊಂಡ್ ಕೂತು ಎಲ್ಲರಿಗೂ ಒಂದೊಂದು ಸೀಮೆ ಕೊಡದು ಹೋದ್ ಬಿಟ್ರಿ. ಮುಂದೆ ಇನ್ನೊಂದೇನಪ್ಪಾ ಅಂತಂದ್ರ ದ್ವಾಪಾರ ಯುಗದಲ್ಲಿ ಪಂಚ ಪಾಂಡವರು ತಾಗಿ ಹೋದ್ರು. ಪಂಚ ಪಾಂಡವರು ತಾಗಿ ಹೋದ್ರು. ಹಿರಿಯಣ್ಣ ಧರ್ಮರಾಜ, ಯಜ್ಞ ಭೀಮಸೇನ, ಮಧ್ಯಮ ಪಾಂಡವ ಅರ್ಜುನ. ಅರ್ಜುನಗ ಮಾತ್ರ 3 ಲೋಕದ ಗಂಡ ಅಂತ ಬಿರುದು ಬಂದದ. ನೀ ಕೆಲವು ಮಾತು ಹೆಂಗಾಗ್ತದ? ಹಿರಿಯವ ಧರ್ಮರಾಜ ಅದಾನ, ಯಜ್ಞ ಭೀಮಸೇನ ಅದಾನ, ಧರ್ಮರಾಜ ಈ ಒಂದು ಅರ್ಜುನ ಯಾಕೆ 3 ಲೋಕದ ಗಂಡ ಅಂತ ಬಿರುದು ಬಂತು? ಹಂಗಾಗ್ತದ ಗುರುಲಿಂಗ. ನನಗೆ ಕೆಲವು ಮಾತ ಮಾಲಿಂಗರಾಯ ಶರೀರವನ್ನ ದಂಡಿಸ್ಯಾನ, ದೇಹವನ್ನ ದಂಡಿಸ್ಯಾನ, ಕಾಯವನ್ನ ಖಂಡಿಸ್ಯಾನ, ಕಾಡಿದ ಗುರುವಿಗೆ ಬೇಡಿದ್ದು ಕೊಟ್ಟಾನ, ಕೈಲಾಸದಿಂದ ಧರ್ಮಿಗೆ ಭಗವಂತನ ಇಳಿಸ್ಯಾನ. ಇಲ್ಲಿ ವಿಶೇಷವಾದಂತದ್ದು ಏನಪ್ಪಾ ಅಂತಂದ್ರ ಅಮೋಕ್ಷದ ಮೂಲ, ಅಮೋಕ್ಷದ್ದೇ ಮೊದಲ ತರಬೇಡ್ರಿ. ಅವನಕ್ಕಿಂತ ಮೊದಲು ಗುರುವ ಸೋಮಲಿಂಗು ಅದಾನ. ಇದು ಸೋಮಲಿಂಗನ ಮಾರ್ಗ ಅನ್ನಕ್ ಬರ್ದಿಲ್ಲನ? ಹಂಗಿಲ್ಲ. ಅದು ಇದು ಏನದಪ್ಪ ಅಂತ ಕೇಳಿದ್ರೆ ಮಾಲಿಂಗರಾಯ ದುಡ್ದದ್ದು, ಅವನ ವರ ಪಡೆದದ್ದು, ಅವನ ಸ್ಥಾನಕ್ಕೆ ಅದು ಸಲ್ಲತಕ್ಕದ್ದು ಅನ್ನೋ ಸಂಬಂಧ ಇದನ್ನೊಂದು ಇಟ್ಕೊಂಡು ಬಂದಾರ ಹೊರತಾಗಿ ಮೊದಲು ಇದು ಮೂರ್ತಾಗಿದ್ದು ಇಲ್ಲ. ಇದನ್ನ ಬಿಟ್ಟು ನಿಂದ ಏನಾದ್ರು ಬ್ಯಾರೆ ಅಂತಂದ್ರೆ ಹೇಳೋ, ನಂದು ಏನು ತಕರಾರಿಲ್ಲ, ನಂದೇ ಕರೆ ಅಂತ ನಾ ಹೆಮ್ಮದಿಂದ ಹೇಳಂಗಿಲ್ಲ. ಇದು ಹಾಲು ಮತ್ತು ಸತ್ಯ ಧರ್ಮರ ಚರಿತ್ರೆ ಹೆಂಗದಪ್ಪ ಅಂದ್ರೆ 7 ಸಮುದ್ರದ ನೀರಿದ್ದಂಗ ಐತಿದು. ಈ 7 ಸಮುದ್ರದವರೆಗೂ ಒಂದು ಚರಿಗೆ ಅಥವಾ ಒಂದು ಕೊಡ ಕುಡಿದಿರ್ಬೋದು ನಾವು. ಇನ್ನ 7 ಸಮುದ್ರ ನೀರಲ್ಲ, ಹಂಗ ಉಳ್ದದ. ಈ ಜಗತ್ತ ಬಹಳ ವಿಶಾಲದ ಜಾನದ ಸಭಾ. ಸತ್ಯ ಅನ್ನುವಂತ ತಕ್ಕಡಿ ಹಿಡಿದಿರಿ, ತಮ್ಮ ಆದ ಕಡೆ ಕಾನಿ ಇಟ್ಟು ತೂಕ ಮಾಡ್ತೀರಿ ಅನ್ನುವಂತ ಭರವಸೆಯನ್ನು ಇಟ್ಕೊಂಡು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು ನಿಮ್ದು ಎಲ್ಲಾರ್ಗು ಅಪೇಕ್ಷೆ ಅಂತಂದ್ರೆ ಅವ್ರಿಗೊಂದು ಮಾತು ಕೇಳ್ರಿಪ್ಪ ಅಂತಂದ್ರೆ ಅಂದ್ರೆ ಒಂದು ಮಾತು ಕೇಳ್ತೀವಿ. dia kadang
ಮಾಲಿಂಗರಾಯ ಅಮೋಘ ಸಿದ್ಧ ಇದು ಇವರು ಸಮಗತಿ ಸಿದ್ಧರು ಇವರು. ಅಮೋಘ ಸಿದ್ಧನ ಕಾಲಕ್ಕೆ ಮಾಲಿಂಗರಾಯ ಇದ್ದ, ಮಾಲಿಂಗರಾಯನ ಕಾಲಕ್ಕೆ ಅಮೋಘ ಸಿದ್ಧ ಇದ್ದ. ಇದಕ್ಕಿಂತಲೂ ಹಿಂದೆ ಇನ್ನೂ 7 ತಲೆಮಾರ ಹಾಲು ಮತದ ಬಗ್ಗೆ ಇತ್ತು. ಎಂತಲ್ರಿಪ್ಪ ಮುದ್ದಾಯಿ ಮುದ್ದುಗೊಂಡ ಆದಿಗೊಂಡಗೆ 6 ಮಂದಿ ಮಕ್ಕಳು. ತದನಂತರ ದೇವರಾಜ, ಧೂಪಕರಾಯ, ದೀಪಕರಾಯ, ಅನಕರಾಯ, ಜನಕರಾಯ, ಸೈನಿಕ ಬೊಮ್ಮರಾಯ, ಅಲಕರಾಯ, ಪಾಲಕರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಪ್ಪರಾಯ, ಜಕರಾಯ, ಮುತ್ಯ ಮಾಲಿಂಗರಾಯ. ಮಾಲಿಂಗರಾಯ ಇದು ಅಮೋಘ ಸಿದ್ಧನ ಸಮಕಾಲೀನವನ್ನು ಸಮಧಿದು ಮಾಲಿಂಗರಾಯನ ಮಾರ್ಗ ಅಂತೇಳಿ ಎಂಬುದು ಬಿತ್ತರಿಸ್ಕೊಂಡು ಬಂದಾರ ಹಿರಿಯರು. ಇದರ ಬಿಟ್ಟು ಬೇರೆ ಇತ್ತಂದ್ರೆ ಹೇಳ, ನಂದು ಏನು ತಕರಾರಿಲ್ಲ. ನಿಮ್ಗೊಂದು ಮಾತು ಏನ್ ಕೇಳ್ಬೇಕಾಗಿರೋ ದೈವದಪ್ಪ ಅಂತಂದ್ರ, ಈಗ ಈ ಇತಿಹಾಸವನ್ನ ಪಾಂಡವರ ಮನೆ ಒಳಗಿಂದ ರಥ ಸತ್ಯಧರ್ಮರ ತಗೊಂಡು ಬಂದ್ರು ಅಂತೇಳಿ ಇನ್ನು ಬಿರುದದ ತಾವೆಲ್ಲರೂ ಕೇಳಿ. ಪಾಂಡವರ ಮನೆ ಒಳಗಿನ ರಥ ಅಮೋಘ ಸಿದ್ಧ ಮುತ್ಯಾಗ ಕೊಟ್ರು. ಅದೇ ರಥ ಬಂದ ಹರ್ಣದ ಕೆರೆ ಒಳಗ ಮಾಯ ಆಯ್ತು. 4 ಮಂದಿ ಸತ್ಯ ಧರ್ಮರ ಆ ರಥ ಹೋಗಿ ಎಬ್ಸ್ಕೊಂಡು ಬಂದ್ರು ಅನ್ನುವಂತ ಮಾತು ಇದು ಸಾಬೀತದ. ಪಾಂಡವರ ರಥಕ್ಕ 5 ಕುದುರಿದ್ದು. ಪಾಂಡವರ ರಥಕ್ಕೆ 5 ಕುದುರಿದ್ದು. ಸತ್ಯ ಧರ್ಮರು 4 ಮಂದಿ ಅದಾರ. ಹೌದು, ಸಿದ್ಧ, ಬಿರಿಯಾನಿ ಸಿದ್ಧ, ಸೋಮನ ಮುತ್ಯ, ಕಣ್ಣ ಮುತ್ಯ 4 ಮಂದಿ ಸತ್ಯ ಧರ್ಮರು. 4 ಮಂದಿಗೆ ಒಂದೊಂದು ಕುದುರೆ ಹೋದವು. ಇನ್ನೊಂದು ಕುದುರೆ ಯಾರಿಗೆ ಹೋಯ್ತು? ಸತ್ಯ 1700 ಮಟ್ಟ ಮನೆ ಒಳಗ, ಅದು ಯಾವ ಮಟ್ಟ ಮನೆ ಒಳಗ ಆ 5ನೇ ಕುದುರೆ ಐತು ಅನ್ನುವಂತ ಒಂದು ಹಾಲು ಮತದೊಳಗ ವಿಷಯ ಐತಿ. ನೀವು ಹಿರಿಯ ಕಲಾವಂತರಿದ್ದೀರಿ, ಸಾವಿರಾರು ನಾಳಿನ ಸರದಾರದಿರಿ, ಗುರುಗಳದಿರಿ.